ಗೆಳೆಯರೆ ನೋಡಿ, ಮಲೆ ಮಹದೇಶ್ವರ ಬೆಟ್ಟದಿಂದ ಪಾಲಾರ್ ಮಾರ್ಗವಾಗಿ ಆಗಮಿಸಿದ್ರೆ ನಮ್ಗೆ ಇಲ್ಲಿ ಪಾಲವಾಡಿ ಸಿದ್ದೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನವಿದೆ. ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ 77 ಮಲೆಗೆ ಸಂಬಂಧಿತವಾಗಿ ಸೊ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯು ಸಹ ಒಂದಾಗಿರುತ್ತದೆ. ತಾವಿಲ್ಲಿ ವೀಕ್ಷಣೆಯನ್ನ ಮಾಡಿ. ಸೊ ನಾನು ಒಂದು ಮಲೆ ಮಹದೇಶ್ವರರ ಪುಸ್ತಕದಲ್ಲಿ ಬರೆದಿರುವ ಒಂದಷ್ಟು ಕಥೆಗಳನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ನಮಗೆ ಲಭ್ಯವಾದಂತಹ ಕೆಲವೊಂದು ಮಾಹಿತಿಗಳು ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ 77 ಮಲೆಗಳಲ್ಲಿ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯು ಸಹ ಒಂದಾಗಿರುತ್ತದೆ. ಸುಮಾರು ಮಲೆ ಮಹದೇಶ್ವರ ಬೆಟ್ಟದಿಂದ 25 ಕಿಲೋಮೀಟರ್ ಅಂತರವನ್ನ ಹೊಂದಿರುತ್ತದೆ. 25 ಕಿಲೋಮೀಟರ್ ಆಗತ್ತಲ್ವಾ ಮತ್ತೆ? ಸುಮಾರು 25ರಿಂದ 30 ಕಿಲೋಮೀಟರ್ ಒಳಗಡೆ ಅಂತರವನ್ನ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯು ಹೊಂದಿರ್ತದೆ. ಅಂದ್ರೆ ಇದು ಮೇಟೂರ್ಗೆ ಹೋಗ್ಬೇಕಾದ್ರೆ ಸಿಗ್ತಕ್ಕಂಥ ದೇವಸ್ಥಾನ ಇವಿದು. ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ ಸ್ಥಳಗಳಲ್ಲಿ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯು ಸಹ ಒಂದಾಗಿರ್ತದೆ. ನಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಇತಿಹಾಸಗಳಿದೆ, ಸಾಕಷ್ಟು ಇತಿಹಾಸಗಳಿವೆ. ಸೊ ನಮ್ಗೆ ಕೆಲವೊಂದು ಇತಿಹಾಸಗಳು ಗೊತ್ತಿರೋದಿಲ್ಲ. ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ, ಮಲೆ ಮಹದೇಶ್ವರರ ಪುಸ್ತಕದಲ್ಲಿ ಓದಿದ್ದೆ. ಸೊ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯು ಸಹ ಒಳಗೊಂಡಿರ್ತಕ್ಕಂಥ ಮಾಹಿತಿಯನ್ನ ನಾನು ಅಲ್ಲಿ ಪಡ್ಕೊಂಡಿದ್ದೆ. ಸೊ ಅದರ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಮಹದೇವರವ್ರನ್ನ ಕೇಳ್ತೀನಿ, ಏನಪ್ಪ ಈ ಪಾಲವಾಡಿ ಸಿದ್ದೇಶ್ವರ ದೇವರ ಬಗ್ಗೆ ಏನು ನಮ್ಗೆ ಗೊತ್ತೇನ ಮರೆ ಅಂತ ಕೇಳ್ತೀನಿ. ಸರ್ ನನಗಿದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿದರೆ. ಸೊ ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ ಸ್ಥಳಗಳಲ್ಲಿ ಇದು ಸಹ ಒಂದಾಗಿರ್ತದೆ ಸರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ಸೊ ಅದರ ಅನ್ವಯ ಪಾಲವಾಡಿ ಸಿದ್ದೇಶ್ವರ ದೇವರ ಬಗ್ಗೆ ನನ್ನ ಹತ್ರ ಒಂದು ಬುಕ್ಸ್ ಇದೆ, ಮಹದೇಶ್ವರರ ಬುಕ್ಸ್ ಇದೆ. ಮಹದೇಶ್ವರರ ಸಂಪೂರ್ಣವಾದ ಕಥೆಯೂ ಸಹ ಇದೆ. ಸೊ ಆ ಒಂದು ಕಥೆಯಲ್ಲಿ ಸರಿಯಾದ ಒಂದು ಮಾಹಿತಿಗಳನ್ನ ನಾನು ಕಲೆ ಹಾಕಿಲ್ಲ. ದಯವಿಟ್ಟು ಅದನ್ನ ಕಲೆ ಹಾಕಿ ಮುಂದಿನ ಬಾರಿ ವೀಕ್ಷಣೆಗಳನ್ನ ತಿಳಿಸ್ತೀನಿ. ಸೊ ಇವಾಗ ತಾವು ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ 77 ಮಲೆಗೆ ಸಂಬಂಧಿತವಾಗಿ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯ ಪರಿಚಯವನ್ನ ಮಾಡಿಕೊಟ್ಟಿರ್ತೀನಿ. ದಯವಿಟ್ಟು ವೀಕ್ಷಣೆಗಳನ್ನ ಪಡ್ಕೊಳ್ಳಿ. ಸೊ ದೇವಸ್ಥಾನದ ಹೊರವಲಯದ ವೀಕ್ಷಣೆಗಳನ್ನ ತಮ್ಮ ಮುಂದಿಟ್ಟಿರ್ತೀನಿ. ಯಾಕಂದ್ರೆ ದೇವಸ್ಥಾನ ಓಪನ್ ಮಾಡಿಲ್ಲ, ಯಾವಾಗ ಓಪನ್ ಮಾಡ್ತಾರೆ ಏನಂತ ಗೊತ್ತಿಲ್ಲ, ಕೇಳಿ ನೋಡ್ತೀನಿ. ನೋಡಿ ಇಲ್ಲಿನ ಒಂದು ಸಮಯ ಅಂದ್ರೆ ಬೆಳಗಿನ ಜಾವ ಒಂದು 6ರಿಂದ ಸಂಜೆ 5 ಗಂಟೆಯ ತನಕ ಇಲ್ಲಿ ದೇವಾಲಯವನ್ನ ತೆರೆಯಲಾಗತ್ತೆ ಸರ್ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡಿರ್ತಾರೆ. ಹಾಗೆ ಸಂಜೆ ಇವತ್ತು ಧನುರ್ಮಾಸ ತಿಂಗಳು, ಅಂದ್ರೆ ಧನುರ್ಮಾಸ ತಿಂಗಳಲ್ಲಿ ಸಂಜೆ 6 ಗಂಟೆಗೆ ಸರ್ ತೆಗೆಯೋದು. ನೋಡಿ ಇಂಥ ಸಮಯದಲ್ಲಿ ನಾವು ಬಾಗಿಲು ತೆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ನೀಡಿರ್ತಾರೆ. ಸೊ 6 ಗಂಟೆಗೆ ದೇವಾಲಯವನ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ನಮಸ್ತೆ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತು ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ 77 ಮಲೆಯಲ್ಲಿ ಒಂದಾದಂತಹ ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿದ್ದೀವಿ. ಸೊ ಇದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿ. ಇಲ್ಲಿಂದ ಸುಮಾರು ಒಂದು 30 ಕಿಲೋಮೀಟರ್ ಅಂತರ ಪ್ರಯಾಣವನ್ನ ಮಾಡಿದ್ರೆ ಪಾಲುಮಲೆಯ ವೀಕ್ಷಣೆಯನ್ನ ಪಡೆಯಬಹುದು. ಸೊ ಈಗಾಗಲೇ ನಾನು ಪಾಲುಮಲೆಗೆ ಹೋಗಿರ್ತೇನೆ, ಆದ್ರೆ ಅಲ್ಲಿ ರಸ್ತೆಯ ಸಮಸ್ಯೆ ಇದ್ದರಿಂದ ನಾನು ರಿಟರ್ನ್ ಆಗಿರ್ತೇನೆ. ಸೊ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಏನು ಈ ಒಂದು ಧನುರ್ಮಾಸ ತಿಂಗಳಲ್ಲಿ ಕ್ಷಮೆ ಇರಲಿ, ಇಂಡಿ ಬಸಪ್ಪ ದೇವರ ಸನ್ನಿಧಿಯಲ್ಲಿ ಒಂದು ರಾತ್ರಿಯ ಒಂದು ಪರಪೂಜಾ ಕಾರ್ಯಕ್ರಮ ನಡೀತದೆ. ಸೊ ಆ ಒಂದು ವಿಡಿಯೋ ದೃಶ್ಯಗಳನ್ನ ಸೆರೆ ಹಿಡಿಯೋಣ ಅಂತಕ್ಕಂಥ ಒಂದು ಹಿತದೃಷ್ಟಿ ಇಟ್ಕೊಂಡು ಬರ್ತೀನಿ. ಹಾಗೆ ಪಾಲುಮಲೆಗೆ ಹೋಗಿದ್ ಬರೋಣ ಅಂತಕ್ಕಂಥ ಒಂದು ಆಯೋಜನೆಯನ್ನು ಹಮ್ಮಿಕೋತೀನಿ. ಆದ್ರೆ ರಸ್ತೆಯ ಸಮಸ್ಯೆ ಇದ್ದರಿಂದ ನಾನು ಮತ್ತೆ ಬರಬೇಕಾದ್ರೆ ನಮ್ಗೆ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡೋಣ ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನ ತಮ್ಮ ಮುಂದಿಟ್ಟಿದ್ದೀನಿ. ಸೊ ಈ ಒಂದು ಪಾಲವಾಡಿ ಸಿದ್ದೇಶ್ವರ ದೇವರ ಬಗ್ಗೆ ಸಾಕಷ್ಟು ಇತಿಹಾಸಗಳಿವೆ. ಮಲೆ ಮಹದೇಶ್ವರರಿಗೆ ಸಂಬಂಧಿತ ಸಾಕಷ್ಟು ಇತಿಹಾಸಗಳಿದೆ. ಅದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ತಮ್ಮಡಿಯವರು ಒಂದಷ್ಟು ಮಾಹಿತಿಯನ್ನ ನೀಡ್ತಾರೆ. ಹಾಗೆ ಪಾಲುಮಲೆ ಸಂಬಂಧಿತವಾಗಿ ನಾನು ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನು ನೀಡ್ತೀನಿ. ಸೊ ಪ್ರತಿಯೊಂದು ಮಲೆ ಮಹದೇಶ್ವರರ 77 ಮಲೆಯ ಸಂಬಂಧಿತ, ಹಾಗೆ ಮಲೆ ಮಹದೇಶ್ವರರ ಪವಾಡ ಸಂಬಂಧಿತ ಪ್ರತಿಯೊಂದು ಮಾಹಿತಿಯನ್ನ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಪಾಲವಾಡಿ ಸಿದ್ದೇಶ್ವರ ದೇವರ ದರ್ಶನವನ್ನ ಪಡೆಯೋಣ. ಬನ್ನಿ. ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಒಮ್ಮೆ ಸಿದ್ದೇಶ್ವರ ದೇವರ ಸನ್ನಿಧಿಗೆ, ಅಂದ್ರೆ ಪಾಲವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಗೆ ಆಗಮಿಸುವುದರ ಮೂಲಕ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ ಮಹದೇಶ್ವರರು ಮತ್ತೆ ಸಿದ್ದೇಶ್ವರ ದೇವರ
ಸಂಬಂಧಿತ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ತಮ್ಮಡಿಯವರು ನೀಡಲಿದ್ದಾರೆ. ದಯವಿಟ್ಟು ನಿರೀಕ್ಷಿಸಿ. ಸೊ ಇವರು ಏನಿಲ್ಲಿ ಒಂದು ಪೂಜೆಯನ್ನ ಸಲ್ಲಿಸ್ತಕ್ಕಂಥ ತಮ್ಮಡಿಯವರು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ದಯವಿಟ್ಟು ಇವರ ಒಂದು ಸಂಪರ್ಕವನ್ನ ಮಾಡತಕ್ಕದ್ದು. ದೇವರ ಸಂಬಂಧಿತ ಸಾಕಷ್ಟು ಮಾಹಿತಿಯನ್ನ ತಮ್ಮ ಮುಂದಿಡ್ತಾರೆ. ಪಾಲ್ವಾಡಿ ಸಿದ್ದೇಶ್ವರ ದೇವರ ಮಹಿಮೆಯನ್ನು ಕುರಿತು ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾರೆ. ವೀರಭದ್ರೇಶ್ವರ ವೀರಭದ್ರ ಸ್ವಾಮಿ. ಓಕೆ, ಇಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ, ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಏನಿಲ್ಲಿ ಪೂಜೆಯನ್ನ ಮಾಡ್ತಕ್ಕಂಥವ್ರು ನಮ್ಮ ಕನ್ನಡ ಭಾಷೆಯನ್ನ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ. ಸೊ ತಮಿಳುನಾಡಲ್ಲಿ ವಾಸವಾಗಿದ್ರು ಸಹ ಇಲ್ಲಿ ಕನ್ನಡಿಗರೇ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥವ್ರು. ತಮ್ಮಡಿಯವರು ಅಂದ್ರೆ ಬೇಡಗಂಪಣ ಜನಾಂಗಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ತಮ್ಮಡಿಯವರು ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ. ಪಾಲ್ವಾಡಿ ಸಿದ್ದೇಶ್ವರ ದೇವರ ಬಗ್ಗೆ ಇನ್ನು ಸಾಕಷ್ಟು ವಿಚಾರಗಳನ್ನ ಈ ಒಂದು ಇತಿಹಾಸಗಳನ್ನ ಬರೆದಿರ್ತಾರೆ, ಅದರ ಮಾಹಿತಿಯನ್ನ ನೀಡ್ತೀನಿ. ದಯವಿಟ್ಟು ಭಕ್ತಾದಿಗಳು ಮಲೆ ಮಹದೇಶ್ವರರ 77 ಮಲೆ ಸಂಬಂಧಿತ ಸಾಕಷ್ಟು ಮಾಹಿತಿಗಳನ್ನ ಪಡೆಯುವುದರ ಮೂಲಕ ಪ್ರತಿಯೊಂದು ಮಲೆಗಳಿಗೂ ಪ್ರವೇಶವನ್ನ ನೀಡಿ ಭಗವಂತನ ದರ್ಶನವನ್ನ ಪಡೆದು ಮಹದೇಶ್ವರರ ಕೃಪೆಗೆ ಪಾತ್ರರಾಗಿಂತಹ ಈ ಒಂದು ಮುಖ್ಯ ಮಾಹಿತಿಯನ್ನ ತಮ್ಮ ಮುಂದಿಟ್ಟಿದ್ದೀನಿ ಬಂಧುಗಳೇ. ಸೊ ಮತ್ತೊಮ್ಮೆ ಸಿದ್ದೇಶ್ವರ ದೇವರ ದರ್ಶನವನ್ನ ಪಡೆದುಕೊಳ್ಳಿ. ಪಾಲ್ವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಯನ್ನ ಪಡೆದುಕೊಳ್ಳಿ. ಸಿದ್ದೇಶ್ವರ ಗುಡ್ಡೆ ಹಾಕೊಂಡೇ ಇರೋದು ಯಾರು ಮೇಲೆ ಕೈಲಾಸಕ್ಕೆ ಹೋಗ್ಬಿಡ್ಬೇಕು, ಇಲ್ಲಿ ಇರ್ಬಾರ್ದು ಇನ್ನು. ಹಂಗಿಂದ ಅವರು ಗುಡಿ ಹಾಕೊಂಡ್ ಮೇಲೆ ಇರದ್ದು ಸಿದ್ದೇಶ್ವರ ಇರದ್ದು. ಆಗ ಸಾಬೂನ್ನ ಸೌರ ಮಾಡ್ಬಿಟ್ಟು ಮಾದಪ್ಪ ಅಲ್ಲಿ ನಿಂತು ನೋಡವಣೆ, ಎಲ್ಲಿ ಸಾಬೂನ್ ಬೋಲಿಲಿ ಎಲ್ಲಾ ದೇವದಿಗಳು ಅವರಿಗೆ ಹೌದು ಸಿದ್ದೇಶ್ವರ ಎಲ್ಲಿ ಹಂಗಿನವಾಗ ಮಹದೇಶ್ವರ ನೋಡುವಾಗ ಅವ ದೃಷ್ಟಿ ಮಾಡ್ಕೊಂಡೋಗ ಮೇಲೆ ಆಕಾಶ ಸಿದ್ದೇಶ್ವರ. ಹೌದು, ಅಲ್ಲಿಂದ ಹೋಗಿ ಮಹದೇಶ್ವರ ಅಲ್ಲಿಂದ ಹೋಗಿ ಇಲ್ಲಿ ಪಾದ ಮಡ್ಗವಣೆ ಮಂಡೆ ಮೇಲೆ. ನೀವ್ ಹೋಗ್ಬಾರ್ದು, ನೀನ್ ಹೋಗ್ಬಿಟ್ಟಂದ್ರೆ ನಾ ಪ್ರಪಂಚಕ್ಕೆ ಯಾರ ಸಿದ್ದೇಶ್ವರನ ಆಗುದು ಹಂಗಿಂದ ಅವ್ರು ಹೇಳಿ ಮಹದೇಶ್ವರ ಅಲ್ಲಿಯೇ ನಿಲ್ಲಿಸಿ ಅವ್ರವ. ಈ ಕಡೆ ಮಹದೇಶ್ವರ, ಆ ಕಡೆ ರಂಗಸ್ವಾಮಿ. ಈ ನಾವ್ ಇಲ್ಲಿಯೇ ಎರಡಾಳು ನಮ್ ಮೂರಾಳು ಇಲ್ಲಿ ಇದ್ಕೊಂಡ್ರಿ. ಅಲ್ಲಿ ಮಾದಪ್ಪ ಮಾಡ್ಬಿಟ್ಟು ಅವ್ರು ಇಲ್ಲಿ ಬಂದ್ಬಿಟ್ರು ಬೆಟ್ಟ, ಅವ್ರ ಅಲ್ಲಿ ಇರಿಸ್ಬಿಟ್ಟು ಯಾರನ್ನ ಸಿದ್ದೇಶ್ವರನ ಅಲ್ಲಿ ಇರಿಸ್ಬಿಟ್ಟು ಮಾದಪ್ಪ ಬೆಟ್ಟ ಬಂದ್ಬಿಟ್ರು. ಇಲ್ಲಿ ಬರುವಾಗ ಅವ್ರ ಪೂಜೆ ಮಾಡೋರು ಯಾರು ಅಂದ್ಬಿಟ್ಟು ಕಾರೇನ ಬಿಲ್ಲೈನ ಪೂಜೆಗೆ ಹಾಕವ್ರೆ. ಯಾರು ಮಹದೇಶ್ವರ ಎಲ್ಲಿ ಪಾಲ್ವಾಡಿಲಿ ಇಲ್ಲಿಂದ ಪಾಲ್ಮಲೆಯಲ್ಲಿ ಮಾದಪ್ಪನ ಬೆಟ್ಟದಿಂದ ಆಳು ಎಣಿ ಎಲ್ಲ ಎತ್ಕೊಂಡು ಅಲ್ಲೋಗಿ ಪೂಜೆ ಮಾಡ್ಬಿಟ್ಟು ತಿರ್ಗಿ ಬೆಟ್ಟ ಹೋಗ್ಬಿಡೋರು ಕಾರೇನು ಬಿಲ್ಲೈನುವೆ. ಸರಿ. ಆಮ್ಯಾಗ ಜ್ಞಾನ ಆಗೋಯ್ತು. ಒಂದಿನ ಬಂದು ಇಲ್ಲೊಂದು ಮರ, ದೊಡ್ಡ ಹೂವರ್ಸಿ ಮರ, ಇಲ್ಲಿ ದೇವಸ್ಥಾನ ಇರೋ ಜಾಗ, ಸ್ವಾಮಿ ಇರೋ ಜಾಗ. ಹೌದು, ಅಲ್ಲಿಗೆ ಬರೋತ್ತಿಗೆ ಅವ್ರು ಬಂದು ಕೆರೆ ಕಡೆ ಶುರುವಾಗ್ಬಿಡ್ತು. ಯಾರಿಗೆ ಕಾರೇನ್ಗೂ ಬಿಲ್ಲೈನ್ಗೂ. ಅವ್ರು ಏನ ಮಾಡವ್ರ, ಸರಿ ಇದು ಇಲ್ಲಿ ಬಂದು ಮರದಲ್ಲಿ ಆಳ್ ಗುಂಡದಪ್ಲೆ ಮಡಗ್ಬಿಟ್ಟು ಅವ್ರ ಕೆರೆ ಕಡೆ ಹೋಗ್ಬಿಟ್ರು. ಯಾರು ಕಾರೇನು ಬಿಲ್ಲೈನು. ಅಲ್ಲಿಂದ ಬಂದು ನೋಡುವಾಗ ಈ ಗುಂಡದಪ್ಲಿ ಏನಾಗೋಯ್ತು, ಲಿಂಗ ಆಗ್ಬಿಡ್ತು ಇದೇ ಜಾಗ, ಈ ಜಾಗದಲ್ಲಿ. ಆಮ್ಯಾಗ ಬಂದು ಕಾರೇನು ಬಿಲ್ಲೇನು ಬರೀ ನೀರ್ ಮೀದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ನೋಡುವಾಗ ಲಿಂಗ ಇದು ಇದು ಹೋಗಿ ಸಿದ್ದೇಶ್ವರ ಹೆಂಗೆ ಏನು ನಮ್ ಪೂಜೆ ಮಾಡೋದು ಅಂದ್ಬಿಟ್ಟು 2 ಆಳು ಸೇರ್ಕೊಂಡು ತಿರ್ಗಿ ಮಾದೇಶ್ವರ ಬೆಟ್ಟ ಹೋಗವ್ರೆ, ಮಾದಪ್ಪನ ತವಕ. ಅಲ್ಲಿ ಹೋಗಿ ನೋಡುವಾಗ ಸ್ವಾಮಿ ನಮ್ಮಿಂದ ಮಾಡಕ್ ಮುಡಿದಿಲ್ಲ, ನಾವ್ ಎತ್ತಿನ ಹೋಗಿ ಗುಂಡದಪ್ಪಳೆ ಲಿಂಗ ಆಗ್ಬಿಡ್ತು ಹಾಲಿನ ತಪ್ಪಳೆ, ನಾವ್ ಏನ್ ಮಾಡುದು. ಸರಿ ಹಂಗಿದ್ರೆ ಇದು ಪಾಲ್ವಾಡಿ, ಅದು ಪಾಲ್ಮಲೆ, ಇವೆರಡಕ್ಕೂ ಪೂಜೆ ಮಾಡಿನಿರ್ರ ಅಂದ್ಬಿಟ್ಟು ಮಾದೇಶ್ವರ ಹೇಳ್ಬಿಟ್ಟ. ಈ ಪಾಲ್ವಾಡಿ ಇದು ಶಂಭು ಲಿಂಗ ಆಗಿರಕ್ಕೆ ಇದನ್ನ ಪಾಲ್ವಾಡಿ ಅಲ್ಲಿ ಪಾಲ್ಮಲೆ ಮಾಡ್ಬಿಟ್ರು. ಅಂದ್ರೆ ಇವ್ರ ಕಾರ್ಯ ಬಿಲ್ಲಯ್ಯ ಇಲ್ಲಿಂದ ಪೂಜೆಗೆ ತಕೊಂಡೋಗ್ತಾರ ಸೊಂಬು, ಹಾಲಿನ ಸೊಂಬು, ಅದೇ ಲಿಂಗ ಆಗ್ಬಿಡ್ತಿಲ್ಲಿ. ಅದು ಲಿಂಗ ಆದಕ್ಕಿಂತ ಪಾಲ್ವಾಡಿ. ಇದು ಪಾಲ್ವಾಡಿ, ಅದು ಪಾಲ್ಮಲೆ ಮಾಡ್ಬಿಟ್ಟು ಎರಡಕ್ಕೂ ನೀವು ಪೂಜೆ ಮಾಡ್ರಿ. ಇದು ಕಾರೇನು ಬಿಲ್ಲೈನು ಹಾಕ್ಬಿಟ್ರು. ಆಮ್ಯಾಗ ಇವ್ರ ಹಂಗೆ ಪೂಜೆ ಮಾಡ್ಕೊಂಡಿರುವಾಗ
ಈ ನರಪಂಚಂಗಾರ ಹೋದ್ಮ್ಯಾಕ್ತ ಆಮ್ಯಾಗ ನಾವು ಉರ್ಪಂದಿ ಆಗಿನಿ. ಹೌದು. ಅದರಿಂದ ನಮಗೆ ನಾವು ಮಾಡ್ಕೊಂಡೆ ಈಗ ಪೂಜೆ ಮಾಡ್ಕೊಂಡಿದ್ದೀರಿ. ಆಗ ನಾವು ಎಲ್ಲಿ ಬೆಜ್ಲೆಟಿ ನಮ್ಮೂರು ಹುಟ್ಟುದು ಬೆಳದ್ದು ಹೊಲ ಮನೆ ಇರುವುದೆಲ್ಲ ಪೂರ ಬೆಜ್ಲೆಟಿ. ಇದು ಬಂದು ನಮ್ ತಾತಾರ ಕಾಲ ಮುಪ್ಪಾಂಡ್ ತಾತಾರ ಕಾಲದಿಂದ ಇಲ್ಲಿ ಅವ್ರು ಮಾಡ್ಕೊಂಡಿದ್ರು ಪೂಜೆ. ಅಥವಾ ನಮ್ ಬುಡದ ಈಗ ಮಾಡ್ಕೊಂಡು ಪದ್ಧತಿ ಪ್ರಕಾರ ಮಾದಪ್ಪನ ಸೇವೆಯನ್ನ ಮಾಡ್ತೀನಿ. ನೋಡಿ, ಇವರ ಒಂದು ದೂರವಾಣಿ ಸಂಖ್ಯೆಯನ್ನ ಅಳವಡಿಸಲಾಗಿರ್ತದೆ. ದಯವಿಟ್ಟು ಈ ನಂಬರ್ಗೆ ಕರೆಯನ್ನ ಮಾಡಿ. ಇದು ನಟರಾಜನ ನಂಬರಾ? ಇದು ಅವ್ರ ಹೆಸರೇನು? ನಿಮ್ಮ ಹೆಸರಾ? ಸೊ ಈ ನಂಬರ್ಗೆ ಕರೆ ಮಾಡಿ ಆಗಮಿಸಿ. 9488080539. ಸೊ ನಿಮ್ಮ ಹೆಸರು ಸ್ವಾಮಿ? ಸಿದ್ದಪ್ಪ. ನೋಡಿ, ಸಿದ್ದಪ್ಪ ಅವ್ರು ಇದಾರೆ ಇಲ್ಲಿ, ತಮ್ಮಡಿಯವರು. ಸೊ ಈ ಒಂದು ಪಾಲ್ವಾಡಿ ಸಿದ್ದೇಶ್ವರ ದೇವರ ಸನ್ನಿಧಿಗೆ ಆಗಮಿಸುವುದಾದರೆ ಇವರಿಗೆ ಕರೆಗಳನ್ನ ಮಾಡಿ ಭಗವಂತನ ಸನ್ನಿಧಿಗೆ ಆಗಮಿಸುವುದರ ಮೂಲಕ ಪಾಲ್ವಾಡಿ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ ಮುಂದಿನ ಬಾರಿ ಪಾಲ್ವಾಡಿ ಮಲೆ ಅಂದ್ರೆ ಪಾಲುಮಲೆಯ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆ ಹಾಕ್ತೀನಿ. ಸೊ ಅಲ್ಲಿ ರಸ್ತೆಯ ಸಮಸ್ಯೆ ಇದ್ದರಿಂದ ನಾವು ಮತ್ತೆ ಅದು ವಾಪಸ್ ಆಗಿರ್ತೀವಿ. ಸೊ ಮುಂದಿನ ಬಾರಿ ಪಾಲುಮಲೆ ಸಂಬಂಧಿತ ಸಾಕಷ್ಟು ವಿಚಾರಗಳನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಸಂಪರ್ಕಿಸಿ ಮುಂದಿನ ಬಾರಿ ನೀಡಲಿದ್ದೇವೆ. ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುವ ಭಕ್ತಾದಿಗಳು 77 ಮಲೆಯ ಮಾಹಿತಿಗಾಗಿ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಂದದರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ. ಶ್ರೀ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು.